ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸ್ವದೇಶಿ 5th ಜನರೇಷನ್ ಯುದ್ಧ ವಿಮಾನ ತಯಾರಿ ಯೋಜನೆ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಫ್ರಾನ್ಸ್ನ ಸ್ಯಾಫ್ರಾನ್ ಇಂಜಿನ್ ಇದಕ್ಕೆ ಆಯ್ಕೆಯಾಗಿದ್ದು, ಅದು ಈಗ ಭಾರತದ ಅಂತಿಮ ಸಹಿಗಾಗಿ ಕಾಯ್ತಾ ಇದೆ. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ವಾಯುಪಡೆಗೆ 114 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಆ ಡೀಲ್ ಕೂಡ ಫ್ರಾನ್ಸ್ನ ಪಾಲಾಗುವ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಭಾರತ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವ ಮೂಡಲಿದ್ದಂತಿದೆ. ಅದಕ್ಕೆ ಸಂಬಂಧಿಸಿದ ಪ್ರಪೋಸಲ್ ಅನ್ನ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ಗೆ ಸಲ್ಲಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ರಫೇಲ್ ಯುದ್ಧ ವಿಮಾನ ಖರೀದಿಯ ಡೀಲ್ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಭಾರತದ ಅತಿದೊಡ್ಡ ಡಿಫೆನ್ಸ್ ಖರೀದಿ ಡೀಲ್ ಅಂತ ಅನ್ನಿಸ್ಕೊಳ್ತಾ ಇರೋದು ಎಷ್ಟು ನಿಜನೋ ಅಷ್ಟೇ ಕೆಟ್ಟ ಡೀಲ್ ಅಂತ ಕೂಡ ಅನ್ನಿಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಮಾತುಗಳನ್ನ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಫೇಲ್ ಖರೀದಿಯ ಮೂಲಕ ಭಾರತ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ? 114 ರಫೇಲ್ ಖರೀದಿಯ ಈ ಡೀಲ್ ಏನು? ನಮ್ಮ ಆಮ್ಕಾ ಯೋಜನೆ ಸಿದ್ಧವಾಗ್ತಾ ಇರುವಾಗ ಇಷ್ಟು ರಫೇಲ್ಗಳನ್ನ ಖರೀದಿ ಮಾಡಬೇಕಾ? ಏನಾಗ್ತಾ ಇದೆ ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳ ಕೊರತೆಯನ್ನು ಅನುಭವಿಸ್ತಾ ಇದೆ. ನಮ್ಮ HAL ತಯಾರು ಮಾಡ್ತಾ ಇರೋ ತೇಜಸ್ ಯುದ್ಧ ವಿಮಾನಗಳು ನಾನಾ ಕಾರಣಗಳಿಂದ ವಾಯುಪಡೆಯನ್ನ ಸೇರುವುದು ವಿಪರೀತ ವಿಳಂಬ ಆಗ್ತಾ ಇದೆ. ಇಡೀ ಜಗತ್ತು ಯುದ್ಧ ನಿರತ ಆಗ್ತಾ ಇರೋ ಹೊತ್ತಲ್ಲಿ ಯಾವಾಗ ಎಲ್ಲಿಂದ ಅಪಾಯ ಬಂದೆರಗುತ್ತೋ ಅನ್ನೋ ಅನಿಶ್ಚಿತತೆಯ ಕಾಲಘಟ್ಟದಲ್ಲಿ ವಾಯುಪಡೆ ತನಗೆ ಬೇಕಾದಷ್ಟು ಯುದ್ಧ ವಿಮಾನಗಳೇ ಇಲ್ಲದ ಪರಿಸ್ಥಿತಿಯನ್ನು ತಲುಪಬಾರದು. ಹೀಗಾಗಿ ಭಾರತ ತನ್ನದೇ ಆದ ಆಮ್ಕಾ ಯೋಜನೆಗೆ ವೇಗವನ್ನು ಕೊಡ್ತಾ ಇದೆ. ಹಾಗೆ ರೆಡಿ ಯುದ್ಧ ವಿಮಾನಗಳನ್ನ ಕೂಡ ಖರೀದಿ ಮಾಡೋ ನಿರ್ಧಾರಕ್ಕೆ ಬಂದಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 7ನೇ ತಾರೀಕು ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಟ್ರಿಪ್ ಅನ್ನು ಅರೇಂಜ್ ಮಾಡಿದೆ. ಕೇವಲ 18,700 ರೂಪಾಯಿಗಳಿಗೆ ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು ಮತ್ತು ಶ್ರೀರಂಗಂಗಳನ್ನು ನೋಡೋದಕ್ಕಿಲ್ಲಿ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜ್ 2+2 AC ಬಸ್, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ, ಊಟ, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಫೇರ್ಗಳನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆಯೇ ನಿಮ್ಮ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ನೆನಪಿಡಿ, ಇದೇ ಫೆಬ್ರವರಿ 7ಕ್ಕೆ ಆಸಕ್ತರು 7024848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮ್ಕಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದು ಭಾರತದ ಸ್ವದೇಶಿ ಯುದ್ಧ ವಿಮಾನ ತಯಾರಿಕಾ ಯೋಜನೆ. ಗೆಳೆಯರೆ, ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡ್ಕೋಬೇಕು ಅಂದರೆ ಅಲ್ಲಿರೋ ದೊಡ್ಡ ಚಾಲೆಂಜು ಅದರ ಇಂಜಿನ್. ಭಾರತಕ್ಕೆ ಇದುವರೆಗೆ ಯುದ್ಧ ವಿಮಾನಗಳ ಇಂಜಿನ್ ಒಂದನ್ನು ಸ್ವತಂತ್ರವಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಿ ಕಾವೇರಿ ಇಂಜಿನ್ ತಯಾರಾಗ್ತಾ ಇದೆ, ಆದರೆ ಅದು ಇವತ್ತಿನ ಅಗತ್ಯಗಳಿಗೆ ಬೇಕಾದಷ್ಟು ಶಕ್ತಿಯನ್ನು ಪೂರೈಸ್ತಾ ಇಲ್ಲ. ಹೀಗಾಗಿ ಅದನ್ನು ಡ್ರೋನ್ಗಳಿಗೆ ಬಳಕೆ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗೆ ಕಾವೇರಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಕೆಲಸ ಕೂಡ ನಡೀತಲೇ ಇದೆ. ಹಾಗಂತ ಕಾವೇರಿ ಸಕ್ಸಸ್ ಆಗೋವರೆಗೆ ಸ್ವದೇಶಿ ಯುದ್ಧ ವಿಮಾನ ಯೋಜನೆಯನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಹೀಗಾಗಿ ಭಾರತ ಎಂಜಿನ್ ತಂತ್ರಜ್ಞಾನಕ್ಕಾಗಿ ವಿದೇಶಗಳ ಕಡೆ ಮುಖ ಮಾಡ್ತು. ಗೆಳೆಯರೆ, ಇವತ್ತು ಚೈನಾ ಯುದ್ಧ ವಿಮಾನಗಳನ್ನ ತಾನೇ ತಯಾರು ಮಾಡುತ್ತಲ್ವಾ, ಅವರು ಕೂಡ ತಮ್ಮ ಬಹಳಷ್ಟು ಯುದ್ಧ ವಿಮಾನಗಳಿಗೆ ಬಳಸೋದು ರಷ್ಯಾದ ಇಂಜಿನ್ಗಳನ್ನೇ. ಇನ್ನು ಅವರು ಈಗ ತಯಾರು ಮಾಡಿಕೊಳ್ತಾ ಇರೋ ಸ್ವದೇಶಿ ಇಂಜಿನ್ ತಂತ್ರಜ್ಞಾನ ಕೂಡ ರಷ್ಯಾದ ಇಂಜಿನ್ ತಂತ್ರಜ್ಞಾನದ ಬೇಸ್ ಮೇಲೆ ಆಧಾರಪಟ್ಟಿದೆ. ಸೊ ಭಾರತ ಕೂಡ ಆ ಬಗ್ಗೆ ಯೋಚನೆ ಮಾಡ್ತು. ಚೈನಾ ಇಲ್ಲಿ ಕದಿಯತ್ತೆ, ಭಾರತ ನ್ಯಾಯಯುತವಾಗಿ ತಗೋಬೇಕು ಅಂತ ಬಯಸತ್ತೆ. ಹೀಗಾಗಿ ಭಾರತಕ್ಕೆ ತಂತ್ರಜ್ಞಾನ ಸಿಗೋದು ವಿಳಂಬ ಆಗ್ತಾ ಹೋಗ್ತಾ ಇದೆ. ಇನ್ನು ಈಗ ವಿದೇಶಿ ಸಂಸ್ಥೆಗಳ ಕಡೆಗೆ ಮುಖ ಮಾಡಿದ ಭಾರತ ಎಂಜಿನ್ಗಾಗಿ ಅಮೆರಿಕಾದ GE, ಬ್ರಿಟನ್ನ ರೋಲ್ಸ್ ರಾಯ್ಸ್ ಹಾಗೂ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಗಳ ಜೊತೆ ಮಾತುಕತೆಗಳನ್ನು ಮಾಡ್ತು. 3 ಕಂಪನಿಗಳು ಎಂಜಿನ್ ಕೊಡೋದಕ್ಕೆ ಸಿದ್ಧ ಇದ್ವು. ಆದರೆ ಭಾರತಕ್ಕೆ ತಂತ್ರಜ್ಞಾನ ಕೂಡ ಬೇಕಾಗಿತ್ತು. ಇಲ್ಲಿ ಮೊದಲಿಗೆ GE ಖರೀದಿ ಬಗ್ಗೆ ಯೋಚನೆ ಮಾಡಲಾಯ್ತಾದರೂ ಈಗಾಗಲೇ GE ಜೊತೆ ಭಾರತಕ್ಕೆ ತುಂಬ ಕೆಟ್ಟ ಅನುಭವ ಆಗಿದೆ. ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ GE ಇಂಜಿನ್ ಅನ್ನೇ ಬಳಸ್ತಾ ಇದೀವಿ, ಆದರೆ ಅದನ್ನು ಅವರು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ, ವಿಪರೀತ ವಿಳಂಬ ಮಾಡ್ತಾರೆ. ಹಾಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿವೆ. ಅಮೆರಿಕ ಎಷ್ಟರ ಮಟ್ಟಿಗೆ ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅನುಮಾನಗಳಿವೆ. ಹೀಗಾಗಿ GEನ ಪಕ್ಕಕ್ಕಿಡಲಾಯಿತು. ಇನ್ನು ರೋಲ್ಸ್ ರಾಯ್ಸ್ ಭಾರತಕ್ಕೆ ತಂತ್ರಜ್ಞಾನವನ್ನು ಕೊಡೋದಕ್ಕೆ, ಭಾರತದಲ್ಲೇ ಇಂಜಿನ್ ತಯಾರು ಮಾಡೋದಕ್ಕೆ ಒಪ್ಪಿತ್ತಾದರೂ ಸಂಪೂರ್ಣವಾಗಿ ಯುದ್ಧ ವಿಮಾನದ ಇಂಜಿನ್ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ ರೋಲ್ಸ್ ರಾಯ್ಸ್ ಒಪ್ಪಲಿಲ್ಲ. ಕಡೆದಾಗ ಉಳ್ಕೊಂಡಿದ್ದು ಸ್ಯಾಫ್ರಾನ್ ಭಾರತದ ಎಲ್ಲ ಬೇಡಿಕೆಗಳಿಗೂ ಓಕೆ ಅಂದಿದೆ. ಭಾರತದಲ್ಲೇ ಇಂಜಿನ್ ತಯಾರಾಗುತ್ತೆ, ತಂತ್ರಜ್ಞಾನ ಹಂಚಿಕೆ ಆಗುತ್ತೆ. DRDO ಹಾಗೂ ಸ್ಯಾಫ್ರಾನ್ ಎರಡೂ ಸೇರಿ 110ರಿಂದ 130 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ ಅನ್ನ ಸಿದ್ಧ ಮಾಡುತ್ತವೆ. ಸಂಪೂರ್ಣವಾಗಿ ತಂತ್ರಜ್ಞಾನ ಹಂಚಿಕೆ ಆಗುತ್ತೆ. ಆ ಇಂಜಿನ್ ಮೇಲಿನ ಅಧಿಕಾರ ಕೂಡ ಭಾರತದ್ದೇ ಆಗಿರುತ್ತೆ. ಈಗ ಈ ಡೀಲ್ ಹೆಚ್ಚು ಕಡಿಮೆ ಅಂತಿಮಗೊಂಡಿದ್ದು ಪ್ರಧಾನಿ ನೇತೃತ್ವದ CCS ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಅಂತಿಮ ಒಪ್ಪಿಗೆಯನ್ನು ಪಡೆಯುವ ಹಂತವನ್ನು ಇದು ತಲುಪಿದೆ. ಗೆಳೆಯರೆ, CCS ಅಲ್ಲಿ ಪ್ರಧಾನಿ
ರಕ್ಷಣಾ ಸಚಿವರು, ಗೃಹ ಸಚಿವರು ಹಾಗೂ NSA ಅಜಿತ್ ದೋವಲ್ ಇರ್ತಾರೆ. ಈ ಕಮಿಟಿ ಅಂತಿಮ ಒಪ್ಪಿಗೆಯನ್ನು ಕೊಟ್ಟರೆ ಆ ನಂತರ ಇಂಜಿನ್ ತಯಾರಿಗೆ ಬೇಕಾದ ಹೂಡಿಕೆಗಳು ಆರಂಭ ಆಗುತ್ತವೆ ಮತ್ತು ಕೆಲಸ ಕೂಡ ಶುರುವಾಗುತ್ತೆ. ಇಲ್ಲಿ ಎಲ್ಲ ಅಂದುಕೊಂಡ ಹಾಗೆ ಆದರೆ ಇದೇ ವರ್ಷದಲ್ಲಿ ಭಾರತದಲ್ಲಿ 5th ಜನರೇಷನ್ ಯುದ್ಧ ವಿಮಾನಗಳಿಗೆ ಇಂಜಿನ್ ತಯಾರು ಮಾಡೋ ಕೆಲಸ ಆರಂಭ ಆಗುತ್ತೆ. ಅದು ಸಂಪೂರ್ಣ ಮೇಕ್ ಇನ್ ಇಂಡಿಯಾ ಇಂಜಿನ್ ಆಗಿರುತ್ತೆ. ಜೊತೆಗೆ ಅದರ ಎಲ್ಲ ತಂತ್ರಜ್ಞಾನವು ಭಾರತದ DRDOಗೆ ಸಿಗುತ್ತೆ. 2030 ಹೊತ್ತಿಗೆ ನಮ್ಮ 5th ಜನರೇಷನ್ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ಇಷ್ಟೇ ವೇಗವಾಗಿ ನಡೆದು ಅಂದುಕೊಂಡ ಹಾಗೆ ಆದರೆ ಮಾತ್ರ 2030 ಹೊತ್ತಿಗೆ ಭಾರತಕ್ಕೆ 5th ಜನರೇಷನ್ ಯುದ್ಧ ವಿಮಾನ ಸಿಗುತ್ತೆ. ಹೀಗೆ ಸ್ಯಾಫ್ರಾನ್ನ ಇಂಜಿನ್ ಫೈನಲ್ ಮಾಡೋ ಮೂಲಕ ಭಾರತ ಫ್ರಾನ್ಸ್ಗೊಂದು ದೊಡ್ಡ ವ್ಯಾಪಾರ ಅವಕಾಶವನ್ನು ಕೊಡ್ತಾ ಇರೋದ್ರ ಬೆನ್ನಲ್ಲೇ ಫ್ರಾನ್ಸ್ಗೆ ಮತ್ತೊಂದು ಲಾಟರಿ ಹೊಡೆಯೋ ಹಾಗೆ ಕೂಡ ಕಾಣ್ತಾ ಇದೆ. ಅದು ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ಡೀಲು. ಗೆಳೆಯರೆ, ಭಾರತೀಯ ವಾಯುಪಡೆಗೆ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋ ಪ್ರಪೋಸಲ್ ಒಂದನ್ನು ವಾಯುಪಡೆಯ ಸರ್ವಿಸ್ ಹೆಡ್ ಕ್ವಾರ್ಟರ್ಸ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ಗೆ ಕಳುಹಿಸಿಕೊಟ್ಟಿದೆ. ಆ ಪೈಕಿ 96ರಿಂದ 102 ಯುದ್ಧ ವಿಮಾನಗಳು ಭಾರತದಲ್ಲೇ ಮೇಕ್ ಇನ್ ಇಂಡಿಯಾ ಆಗಬೇಕು. ಹಾಗೆ 12ರಿಂದ 18 ಯುದ್ಧ ವಿಮಾನಗಳು ರೆಡಿ ಕಂಡೀಷನ್ನಲ್ಲಿ ಫ್ರಾನ್ಸ್ನಿಂದ ಬರಬೇಕು ಅಂತ ಹೇಳಲಾಗಿದೆ. ಇದು ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳ ಡೀಲು, ಅಂದರೆ ಸರಿಸುಮಾರು $36 ಬಿಲಿಯನ್ ಡೀಲ್. ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ರಕ್ಷಣಾ ಡೀಲ್ ಅಂತ ಇದು ಅನ್ನಿಸ್ಕೊಳ್ಳುತ್ತೆ. ಈ ಬಗ್ಗೆ ANI ವರದಿ ಮಾಡಿದೆ. ಈಗ ಈ ಪ್ರಪೋಸಲ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಮುಂದಕ್ಕೆ ಬಂದಿದೆ. ಅಲ್ಲಿ ಓಕೆ ಆಗಿ ರಕ್ಷಣಾ ಸಚಿವರ ನೇತೃತ್ವದ ಅಕ್ವಿಸಿಷನ್ ಕಮಿಟಿಯ ಮುಂದಕ್ಕೆ ಇದು ಬರಬೇಕು. ಆ ನಂತರ CCS ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮುಂದೆ ಬಂದು ಅಲ್ಲಿ ಓಕೆ ಆದರೆ ಅದಾದ ನಂತರ ಖರೀದಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಸದ್ಯಕ್ಕಿದು ಭಾರತೀಯ ವಾಯುಪಡೆಯ ಪ್ರಪೋಸಲ್ ಹಂತದಲ್ಲಿದೆ. ಇನ್ನು ಇಲ್ಲಿ ರಫೇಲ್ ಖರೀದಿಯ ಪ್ರಪೋಸಲ್ ಸುದ್ದಿ ಕೇಳಿ ಬಂದ ಕೂಡಲೇ ಈ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿಸ್ತಾ ಇವೆ. ಇಲ್ಲಿ ಇದೇ ಯುದ್ಧ ವಿಮಾನಗಳ ಡೀಲ್ಗಾಗಿ ಅಮೆರಿಕ ಹಾಗೂ ರಷ್ಯಾಗಳು ಕೂಡ ಸ್ಪರ್ಧೆಯಲ್ಲಿದ್ವು. ಅಮೆರಿಕ ತನ್ನ F-18 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಆಗಿತ್ತು. ಇನ್ನು ರಷ್ಯಾ ನಮ್ಮ Su-57ಗಳನ್ನು ಕೊಡ್ತೀವಿ, ತಗೊಂಡು ಬಿಡಿ ಅಂತ ಹೇಳಿತ್ತು. ಆದರೆ ಅದೆಲ್ಲವನ್ನು ಬಿಟ್ಟು ಇಲ್ಲಿ ರಫೇಲನ್ನು ಭಾರತೀಯ ವಾಯುಪಡೆ ಆಯ್ಕೆ ಮಾಡಿಕೊಂಡಿದೆ. ಹಾಗೆ ಇಲ್ಲಿ ಇವರು ಕೇವಲ 30ರಷ್ಟು ಸ್ವದೇಶಿ ಕೇಳ್ತಾ ಇದ್ದಾರೆ. ಉಳಿದೆಲ್ಲ ಫ್ರಾನ್ಸಲ್ಲೇ ತಯಾರಾದರೂ ನಮಗೆ ಯಾವ ಅಬ್ಜೆಕ್ಷನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಡಿದರೆ ಈ ಇಡೀ ವಿಮಾನ ಫ್ರಾನ್ಸ್ದಾಗತ್ತೆ ಹೊರತು ಭಾರತದ್ದು ಅನ್ನಿಸ್ಕೊಳ್ಳೋದಿಲ್ಲ. ಕೇವಲ ಅಸೆಂಬ್ಲಿಂಗ್ ಮಾತ್ರ ನಮ್ಮದಾಗತ್ತೆ, ಉಳಿದೆಲ್ಲ ಅಲ್ಲಿಂದಲೇ ಬರುತ್ತೆ. ಈಗ J-17 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹಾಗೂ ಚೈನಾಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇವೆಯಲ್ಲ, ಅದೇ ಥರದ ಡೀಲ್ ಇದು ಕೂಡ ಆಗುತ್ತೆ. ಆದರೆ ಭಾರತದ ಅಕ್ವಿಸಿಷನ್ ಕೌನ್ಸಿಲ್ ಹಾಗೂ ಪ್ರೊಕ್ಯೂರ್ಮೆಂಟ್ ಬೋರ್ಡುಗಳು ಇದನ್ನು ಒಪ್ಪಲಾರವು. ಯಾಕೆಂದರೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಅಡಿ ಕನಿಷ್ಠ 50% ಸ್ವದೇಶಿ ಕಾಂಪೋನೆಂಟ್ಗಳಿಗೆ ಅವಕಾಶ ಇರಬೇಕು ಅಂತ ಪಟ್ಟು ಹಿಡಿದು ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗದೇ ಇದ್ರೆ ಇದು ಖಂಡಿತ ಒಳ್ಳೆಯ ಡೀಲ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಇದರ ಬೆಲೆ ಗೆಳೆಯರೆ, 114 ರಫೇಲ್ ಜೆಟ್ಗಳಿಗೆ 3.25 ಲಕ್ಷ ಕೋಟಿ ರೂಪಾಯಿ ಅಂದರೆ ಒಂದು ರಫೇಲ್ ಬೆಲೆ 2950 ಕೋಟಿ ರೂಪಾಯಿಗಳಷ್ಟಾಯಿತು. ಇಷ್ಟು ಬೆಲೆ ಕೊಟ್ಟರೆ ರಷ್ಯಾದ 4 Su-57ಗಳು ಬಂದ್ಬಿಡುತ್ತವೆ. Su-57 ಅನ್ನೋದು 5ನೇ ತಲೆಮಾರಿನ ಯುದ್ಧ ವಿಮಾನ. ಹಾಗೆ ಅವರು ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಫೇಲ್ ನಮಗೆ ಸೋರ್ಸ್ ಕೋಡ್ ಅನ್ನು ಕೂಡ ಕೊಡೋದಿಲ್ಲ. ಸೊ ಇಷ್ಟೊಂದು ಹಣ ಕೊಟ್ಟು ರಫೇಲ್ ಅನ್ನು ಯಾಕೆ ಖರೀದಿ ಮಾಡಬೇಕು? Su-57ಗೆ ಹೋಗ್ಬಿಡಬಹುದಲ್ವಾ ಅನ್ನೋದು ಒಂದು ವಾದ. ಆದರೆ Su-57 ಅನ್ನೋದು ಇನ್ನೂ ಸಂಪೂರ್ಣವಾಗಿ ಸಿದ್ಧ ಆಗಿಲ್ಲ. ಅವು ಯುದ್ಧ ರಂಗದಲ್ಲಿ ಸಾಬೀತು ಆಗಿಲ್ಲ. ಹಾಗೆ ರಷ್ಯಾ ತಾನು ಪ್ರಾಮಿಸ್ ಮಾಡಿದ್ದನ್ನೆಲ್ಲ ಕೊಟ್ಟು ಬಿಡುತ್ತೆ ಅಂತ ಕೂಡ ಅಲ್ಲ. ಈಗಾಗಲೇ ರಷ್ಯಾ ಜೊತೆ ಭಾರತಕ್ಕೆ ಯುದ್ಧ ವಿಮಾನಗಳ ಜಂಟಿ ತಯಾರಿಕಾ ಒಪ್ಪಂದಗಳಿವೆ. ಅವೆಲ್ಲ ಲೈಸೆನ್ಸ್ ತಗೊಂಡು ಇಲ್ಲಿ ಅಸೆಂಬಲ್ ಮಾಡ್ತಾ ಇರೋದೇ ಹೊರತು ರಷ್ಯಾ ಯಾವ ತಂತ್ರಜ್ಞಾನವನ್ನು ಭಾರತದ ಜೊತೆಗೆ ಹಂಚಿಕೆ ಮಾಡಿಕೊಂಡಿಲ್ಲ. ಹೀಗಾಗಿ Su-57 ಬಗ್ಗೆ ಈ ಹಂತದಲ್ಲಿ ಹೆಚ್ಚು ಯೋಚನೆ ಮಾಡೋದು ಸರಿಯಲ್ಲ ಅಂತ ವಾಯುಪಡೆಯ ನಿವೃತ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗೆ $2950 ಅನ್ನೋದು ಬರೀ ವಿಮಾನಕ್ಕೆ ಮಾತ್ರ ಅಲ್ಲ, ಅದರಲ್ಲಿ 30% ಇಂಡಿಜಿನಿಯಸ್ ಸಿಸ್ಟಮ್ಗಳ ಅಳವಡಿಕೆ ಆಗಬೇಕು. ರಫೇಲ್ನ ಮೇಂಟೆನೆನ್ಸ್, ರಿಪೇರ್ ಹಾಗೂ ಓವರ್ ಹಾಲ್ ಅಂದರೆ MRO ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು, ಸಿಮ್ಯುಲೇಟರ್ಗಳು, ಲಾಜಿಸ್ಟಿಕ್ ಸಪೋರ್ಟು, ನಮಗೆ ಬೇಕಾದ ಹಾಗೆ ಆ ವಿಮಾನದಲ್ಲಿ ಒಂದಷ್ಟು ಬದಲಾವಣೆಗಳು ಇವೆಲ್ಲ ಇರೋದ್ರಿಂದ ಇಲ್ಲಿ 3.25 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಖರ್ಚಾಗ್ತಾ ಇದೆ. ಅದೆಲ್ಲವನ್ನ ಲೆಕ್ಕ ಹಾಕಿದಾಗ 114 ರಫೇಲ್ಗಳಿಗೆ ಪ್ರತಿ ರಫೇಲ್ಗೆ 2950 ಕೋಟಿ ರೂಪಾಯಿಗಳಾಗುತ್ತೆ ಹೊರತು ಬರೀ ರಫೇಲ್ ಯುದ್ಧ ವಿಮಾನದ ಖರೀದಿಗೆ ಮಾತ್ರ ಖರ್ಚಾಗ್ತಿರೋ ಹಣ ಇದಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ.
ಇನ್ನು ಇಲ್ಲಿ ರಫೇಲ್ ಸೋರ್ಸ್ ಕೋಡನ್ನು ಕೊಡೋದಿಲ್ಲ, ಅದು ಬಿಡಿ, ಯಾರೂ ಕೊಡೋದಿಲ್ಲ. F-18 ಅನ್ನು ಖರೀದಿ ಮಾಡಿದ್ರು, Su-57 ಖರೀದಿ ಮಾಡಿದ್ರು, ಸೋರ್ಸ್ ಕೋಡ್ ಏನು ಭಾರತಕ್ಕೆ ಸಿಗೋದಿಲ್ಲ. ಆದರೆ ಇಲ್ಲಿ ಸೋರ್ಸ್ ಕೋಡ್ಗಿಂತ ಆ ಯುದ್ಧ ವಿಮಾನಗಳ ಇಂಟಿಗ್ರೇಷನ್ ಅನ್ನೋದು ಮುಖ್ಯ ಆಗುತ್ತೆ. ಅದರಲ್ಲಿ ನಮ್ಮ ಆಯುಧಗಳನ್ನು, ನಮ್ಮ ಸ್ವದೇಶಿ ಮಿಸೈಲ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ, ಹಾಗೆ ನಮ್ಮ ರಡಾರ್ ಹಾಗೂ ನಮ್ಮ ಇನ್ನಿತರ ಯುದ್ಧ ವಿಮಾನಗಳು, ಅವ್ಯಾಕ್ಸ್ ವಿಮಾನಗಳು, ಏರ್ ಡಿಫೆನ್ಸ್ ಮುಂತಾದವುಗಳ ಜೊತೆ ಕಮ್ಯುನಿಕೇಷನ್ ವ್ಯವಸ್ಥೆ ಇದೆಲ್ಲ ಆಗಬೇಕಾಗುತ್ತೆ. ಅದನ್ನು ಡಸಾಲ್ಟ್ ಮಾಡಿಕೊಡುತ್ತೆ. ಗೆಳೆಯರೆ, ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ವಾಯುಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಬಯಸ್ತಾ ಇರೋದಕ್ಕೊಂದು ಕಾರಣ ಕೂಡ ಇದೆ. ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಆದರೂ ಅದರಲ್ಲಿನ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಬೇರೆಲ್ಲ ಯುದ್ಧ ವಿಮಾನಗಳಿಗಿಂತ ಚೆನ್ನಾಗಿದೆ. ಫೇಕ್ ಸಿಗ್ನೇಚರ್ಗಳನ್ನು ರಿಲೀಸ್ ಮಾಡೋ ಮೂಲಕ ಶತ್ರುಗಳ ಏರ್ ಡಿಫೆನ್ಸನ್ನು ಇದು ಅತ್ಯದ್ಭುತವಾಗಿ ವಂಚಿಸುತ್ತೆ. ಹಾಗೆ ಇದರಲ್ಲಿ ಆರ್ಟಿಫಿಷಿಯಲ್ ಟೆಕ್ನಾಲಜಿಯ ಬಳಕೆ ಕೂಡ ತುಂಬ ಚೆನ್ನಾಗಿದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ಯುದ್ಧ ವಿಮಾನಗಳು ತುಂಬ ಚೆನ್ನಾಗಿ ಕೆಲಸ ಕೂಡ ಮಾಡಿವೆ. ಹೀಗಾಗಿ ಭಾರತೀಯ ವಾಯುಪಡೆ ರಫೇಲ್ ಅನ್ನೇ ಬಯಸ್ತಾ ಇದೆ. ಇನ್ನು ಈಗಾಗಲೇ ನಮ್ಮ ವಾಯುಪಡೆ ಹಾಗೂ ನೌಕಾಪಡೆಯಲ್ಲಿ ಒಂದಷ್ಟು ರಫೇಲ್ಗಳಿವೆ. ಅವುಗಳನ್ನು ಬಳಸಿದ ಅನುಭವ ನಮ್ಮ ಪೈಲಟ್ಗಳಿಗಿದೆ. ಹೀಗಾಗಿ ತರಬೇತಿ ಹಾಗೂ ಯುದ್ಧ ವಿಮಾನಗಳ ಇಂಟಿಗ್ರೇಷನ್ ಅನ್ನೋದು ಇಲ್ಲಿ ಕಷ್ಟ ಆಗೋದಿಲ್ಲ. ಅದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗುವುದಿಲ್ಲ. ರಫೇಲ್ ನಮ್ಮಲ್ಲಿ ಈಗಾಗಲೇ ಸರ್ವಿಸ್ ಹಾಗೂ MRO ಫೆಸಿಲಿಟಿಗಳನ್ನು ಕೂಡ ಹೊಂದಿದೆ. ಹೈದರಾಬಾದಲ್ಲಿ ಇಂಜಿನ್ ಸರ್ವಿಸ್ ಘಟಕ ಇದೆ, ಅಂಬಾಲಾದಲ್ಲಿ ಏವಿಯೇಷನ್ MRO ಇದೆ, ಹಾಗೆ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ ಮೇಂಟೆನೆನ್ಸ್, ರಿಪೇರ್ ಹಾಗೂ ಓವರ್ ಹಾಲ್ ಘಟಕವನ್ನು ಸ್ಥಾಪನೆ ಮಾಡೋ ಪ್ರಯತ್ನಗಳು ಆರಂಭ ಆಗಿವೆ. ಹಾಗೆ ಇನ್ನೊಂದಷ್ಟು ಸರ್ವಿಸ್ ಘಟಕಗಳನ್ನು ಕೂಡ ಡಸಾಲ್ಟ್ ಭಾರತದಲ್ಲಿ ಮಾಡೋದಕ್ಕೆ ಹೋಗ್ತಾ ಇದೆ. ಟಾಟಾ ಹಾಗೂ ಡಸಾಲ್ಟ್ ನಡುವೆ ಒಪ್ಪಂದ ಆಗಿದೆ. ಈಗ ಈ ಯುದ್ಧ ವಿಮಾನದ ಡೀಲ್ ಫೈನಲ್ ಆದರೆ ಟಾಟಾ ಹಾಗೂ ಡಸಾಲ್ಟ್ ಸೇರಿ ಅವುಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡುತ್ತವೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಆಮ್ಕಾಗೆ ಕೂಡ ಒಂದಷ್ಟು ಪ್ರಯೋಜನವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ದೇಶವೊಂದರ ಸ್ನೇಹ ಕೂಡ ಬೇಕಾಗಿದೆ. ರಷ್ಯಾ ನಮ್ಮ ಜೊತೆ ಇದೆ ಅನ್ನೋದು ನಿಜ. ಆದರೆ ಚೈನಾನ ಭಾರತನ ಅಂತ ಬಂದಾಗ ರಷ್ಯಾದ ಆಯ್ಕೆ ಭಾರತಕ್ಕಿಂತ ಹೆಚ್ಚು ಚೈನಾನೇ ಆಗಬಹುದು. ಇನ್ನು ಅಮೆರಿಕಾನ ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬ್ರಿಟನ್ ಅಮೆರಿಕಾದ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ ಹೊರತು ಅದಕ್ಕೆ ಅದರದ್ದೇ ಆದ ನಿರ್ಧಾರಗಳಿಲ್ಲ. ಇನ್ನು ಫ್ರಾನ್ಸ್ ಹಿಂದಿನಿಂದಲೂ ಕೂಡ ಭಾರತದ ಜೊತೆಗಿದೆ. ಇಡೀ ಜಗತ್ತು ಅಣುಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಲ್ಲ. ಆಗ ಭಾರತದ ಜೊತೆ ನಿಂತ ಕೆಲವು ದೇಶಗಳ ಪೈಕಿ ಫ್ರಾನ್ಸ್ ಕೂಡ ಒಂದು. ಹಾಗೆ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ಪಡೆಗಳಿಂದ ರಿಯಲ್ ವಾರ್ ಟೆಸ್ಟ್ಗೆ ಒಳಪಟ್ಟಿವೆ. ಹೀಗಾಗಿ ಭಾರತ ಯುದ್ಧ ವಿಮಾನ ಖರೀದಿಯಲ್ಲಿ ರಫೇಲ್ ಅನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಏನೇ ಆದರೂ ಭಾರತದಲ್ಲಿ ಬರೀ 30% ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದಿದೆಯಲ್ಲ, ಇದು ಭಾರತದ ದೃಷ್ಟಿಯಿಂದ ಲಾಭದಾಯಕ ಖಂಡಿತ ಅಲ್ಲ. ಅದಕ್ಕಿಂತ ಹೆಚ್ಚು ಬೇಕು ಅಂತ ಹಠಕ್ಕೆ ಬಿದ್ದರೆ ನಮ್ಮ HAL ತೇಜಸ್ಸನ್ನು ಮಾಡಿದ ಹಾಗೆ ಇದು ಕೂಡ ಆಗಬಹುದು ಅಂತ ವಾಯುಪಡೆ ಹೆದರ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಹಾಗೂ ಅಕ್ವಿಸಿಷನ್ ಕೌನ್ಸಿಲ್ಗಳು ಇಲ್ಲಿ 50%ಗೆ ಪಟ್ಟು ಹಿಡಿಯೋ ಸಾಧ್ಯತೆಗಳಿರುತ್ತವೆ. ಟಾಟಾ ಜೊತೆಗಿನ ಒಪ್ಪಂದ ಇದಾದ ಕಾರಣ ಖಾಸಗಿ ಸಹಭಾಗಿತ್ವ ಹೆಚ್ಚು ವಿಳಂಬಕ್ಕೆ ಕೂಡ ಅವಕಾಶ ಆಗಲಾರದೇನೋ. ಇದೇ ಫೈನಲ್ ಆಗಿಬಿಟ್ಟಿದೆ ಅಂತಲ್ಲ, ಫೈನಲ್ ಆಗೋದಕ್ಕೆ ಇನ್ನು 3 ಹಂತಗಳನ್ನು ಇದು ದಾಟಬೇಕಿದೆ. ಫ್ರಾನ್ಸ್ ಅಧ್ಯಕ್ಷರ ಭಾರತದ ಭೇಟಿ ಹೊತ್ತಿಗೆ ಮಾತುಕತೆಗಳು ಒಂದು ಹಂತಕ್ಕೆ ಮುಗಿದು ಈ ಡೀಲ್ಗೆ ಸಹಿ ಬಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಗೆಳೆಯರೆ ಭಾರತದ ರಫೇಲ್ ಅಗತ್ಯದ ಮೂಲಕ ಫ್ರಾನ್ಸ್ಗೆ ಉಂಟಾಗ್ತಾ ಇರುವ ಅತಿ ದೊಡ್ಡ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.